ನಮಸ್ಕಾರ ಸ್ನೇಹಿತರೆ, ನಿಮಗೆ ಡ್ರಾಫ್ಟ್ ಖಾತೆ ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಈ ಆಸ್ತಿ BBMP ಅಂತ ಹೇಳ್ಬಿಟ್ಟು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಈ ಆಸ್ತಿ BBMP ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಕನ್ನಡದಲ್ಲಿ ಈ ಆಸ್ತಿ ಅಂತ ಹೇಳ್ಬಿಟ್ಟು ಬರ್ತದೆ. ಇಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ನಂಬರ್ ಎಂಟರ್ ಮಾಡಿ ಅದಕ್ಕೆ OTPನ ಸೆಂಡ್ ಮಾಡಿ. OTP ಬಂದಮೇಲೆ OTP ಹಾಕಿ ಕೆಳಗಡೆ ತೋರಿಸಿರುವಂಥ ಒಂದು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ನೀವಿಲ್ಲಿ ಲಾಗಿನ್ ಆಗಬೇಕು. ಇದೇನಪ್ಪ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಡ್ರಾಫ್ಟ್ ಖಾತಾನೇ ಇಲ್ಲ ಅಂದರೆ ನೀವು ಫೈನಲ್ ಖಾತೆಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿನೇ ಇರೋದಿಲ್ಲ. ಬಟ್ ನಮ್ಮದು ಡ್ರಾಫ್ಟ್ ಖಾತೆ ಇದ್ರೂ ನಮಗೆ ಹುಡ್ಕೋದಕ್ಕೆ ತುಂಬಾ ಕಷ್ಟ ಇದೆ. ಸಾಕಷ್ಟು ಜನಕ್ಕೆ ಮಿಸ್ ಮ್ಯಾಚ್ ಇರೋದ್ರಿಂದ ಆ ಡ್ರಾಫ್ಟ್ ಖಾತೆ ತೊಗೊಳಕ್ಕೆ ಆಗಲ್ಲ. ಇಲ್ಲಿ ಗೆಟ್ ಈ ಖಾತಾ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಬಂತು ಅಂದರೆ ನಿಮ್ಮ ವಾರ್ಡ್ಗಳೆಲ್ಲ ಬಂದಿರುತ್ತೆ. ನಿಮ್ಮದು ಯಾವ ವಾರ್ಡ್ ಬರುತ್ತೋ ಆ ಒಂದು ವಾರ್ಡ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೋಡಿ ನಿಮ್ಮದು ಪ್ರಾಪರ್ಟಿ ಲಿಸ್ಟಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಇಂದು EPID ನೇಮ್, ಯೂಶ್ವಲಿ ನಾವು ನೇಮ್ ಮೇಲೆ ನೋಡೋಕೆ ಹೋಗ್ತೀವಿ ಅಂದ್ಕೊಳ್ಳಿ. ನೇಮ್ ಮೇಲೆ ಹುಡುಕ್ತು ಅಂದರೆ ಸಾಕಷ್ಟು ಜನಕ್ಕೆ ಅವರ ಒಂದು ಡೀಟೇಲ್ಸ್ಗಳು ಬರೋದಿಲ್ಲ. ನಾನಿಲ್ಲಿ ಒಂದು ಎಕ್ಸಾಂಪಲಾಗಿ ತೋರಿಸ್ತೀನಿ ನೋಡಿ, R ಸುಬ್ರಹ್ಮಣ್ಯನ್ ಅಂತ ಹೇಳ್ಬಿಟ್ಟು ಹುಡುಕ್ತೀನಿ. ಬಟ್ ಇಲ್ಲಿ ಆ್ಯಸ್ ಪರ್ ನಮ್ಮ ಈ ಒಂದು ರೆಕಾರ್ಡ್ಸಲ್ಲಿ ನನ್ನ ಹೆಸರಿನ ಮೇಲೆ ಹುಡುಕ್ತು ಅಂದರೆ ಒಂದು ಡೀಟೇಲ್ಸ್ ಇಲ್ಲ ಅಂತ ಬರುತ್ತೆ. ಈ ಥರ ಬಂದಾಗ ನೀವು ನನ್ನ ಡ್ರಾಫ್ಟ್ ಖಾತೆನೇ ಆಗಿಲ್ವಾ ಅಂತ ಅಂದ್ಬಿಟ್ಟು ನೀವು ವರಿ ಆಗೋಂಗಿರಲ್ಲ. ಯಾಕೆಂದರೆ ಕೆಲವೊಂದೊಂದು ನೇಮ್ಗಳು ಕನ್ನಡದಲ್ಲಿ ಇಲ್ಲಾಂದರೆ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರು, ಈ ಥರ ಮಿಕ್ಸ್ಡ್ ಇದರಲ್ಲಿ ಆ ಒಂದು ನೇಮ್ನ ಎಂಟರ್ ಆಗಿರ್ತದೆ, ಅಂದರೆ ನಮ್ಮ ಒಂದು ಡೀಟೇಲ್ಸ್ಗಳೆಲ್ಲ ಡೇಟಾಬೇಸಲ್ಲಿ. ಹಾಗಾಗಿ ನೀವು ಹೆಸರನ್ನು ನಿಮಗೆ ಹೇಗೆ ಬೇಕಾಗಿ ಬದಲಾವಣೆ ಮಾಡಿ ನೀವು ಟ್ರೈ ಮಾಡ್ಬೋದು. ಬಟ್ ನೋಡಿ, ಸ್ಟಿಲ್ ಆದ್ರೂ ಕೂಡ ನಿಮಗೆ ನೋ ಡೇಟಾ ಅವೈಲಬಲ್ ಅಂತ ಹೇಳಿ ಬರ್ತದೆ. ಈ ಥರ ಬಂದಾಗ ನೀವು ಸಾಕಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ನಂದು ಡ್ರಾಫ್ಟ್ ಖಾತೆ ಇನ್ನೂ ಹಾಗೇ ಇಲ್ಲ, ಸೊ ನಾನು ವೆಯ್ಟ್ ಮಾಡಬೇಕು, ಆಮೇಲೆ ಮಾಡಬೇಕು ಅಂತ. ಬಟ್ ನಿಮ್ಮ ಹೆಸರನ್ನು ನೀವು ಬದಲಾವಣೆ ಮಾಡ್ತಾ ನೋಡಿದಾಗ ನಿಮಗೆ ಕೆಲವೊಂದೊಂದು ಚೇಂಜಸ್ಗಳು ಕಾಣ್ತಾ ಇರ್ತದೆ. ನೋಡಿ, ನಾನು R ತೆಗೆದು ಸುಬ್ರಹ್ಮಣ್ಯನ್ ಅಂತ ಹೇಳ್ಬಿಟ್ಟು ಮೊದಲೇ ಹಾಕಿ ಹುಡುಕ್ತಾ ಇದ್ದೀನಿ. ಬರೀ ಅದನ್ನೇ ಹಾಕಿ ನೋಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಕೆಲವೊಂದು ಹೆಸರುಗಳು ತೋರಿಸ್ತೈತೆ. ಬಟ್ ಆದರೂ ಇದರಲ್ಲಿ ನನ್ನ ಹೆಸರು ಅಂದರೆ ಏನು R ಸುಬ್ರಹ್ಮಣ್ಯ ಅಂತಿದ್ರಲ್ಲ, ಅವರ ಒಂದು ಹೆಸರು ಇಲ್ಲಿ ನನಗೆ ಹುಡ್ಕೊಲಿಕ್ಕೆ ಆಗ್ತಾನೇ ಇಲ್ಲ. ನೀವು ಇನ್ನೂ ಏನು ಮಾಡ್ಬೋದು, ಪ್ರಾಪರ್ಟಿ AD ಇರೋದಿಲ್ಲ ಕೆಲವ್ರ ಹತ್ರ, ಬರೀ ಓನರ್ ನೇಮ್ ಗೊತ್ತಿರ್ತದೆ, ಇಲ್ಲಾಂದರೆ ನಿಮ್ಮ ಒಂದು ಡೀಟೇಲ್ಸಲ್ಲಿ ಅಡ್ರೆಸ್ ಗೊತ್ತಿರುತ್ತೆ. ಅದು ಯಾವುದ್ರ ಮುಖಾಂತರ ಹುಡ್ಕೋದು ನಿಮ್ಗೆ ಸಿಕ್ಕಿಲ್ಲ ಅಂದ್ಕೊಳ್ಳಿ. ಬಟ್ ನೀವು ಏನೇ ಆಗಿದ್ರೂ ನಿಮ್ಮ ಒಂದು ಖಾತಾನ ನಿಮ್ಮ ಒಂದು ಟ್ಯಾಕ್ಸ್ನ ಪೇ ಮಾಡ್ತಲೇ ಇರ್ತೀರ. ಸೊ ನಿಮ್ಮ ಟ್ಯಾಕ್ಸ್ ರೆಸಿಪ್ಟಲ್ಲಿ ಕೂಡ ನಿಮ್ಮ ಹೆಸರು ಇರುತ್ತಲ್ಲ, ಆ ರೀತಿ ಯಾಕೆ ಹುಡುಕಿದ್ರು ನಿಮ್ಗೆ ಸಿಗೋದಿಲ್ಲ. ಬಟ್ ನೀವು ಆ ಒಂದು ಟ್ಯಾಕ್ಸ್ ರೆಸಿಪ್ಟ್ ಒಳಗಡೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿದೆಯಲ್ಲ ಈ ಒಂದು ಏನು ಅಸೆಸ್ಮೆಂಟ್ ನಂಬರ್ ಅಂತ ಇದೆಯಲ್ಲ, EPID ಅಂತ ಹೇಳ್ಬಿಟ್ಟು, ಈ ನಂಬರ್ ಬಂದುಬಿಟ್ಟು ನಿಮ್ಮ ಒಂದು ಅಸೆಸ್ಮೆಂಟ್ ನಂಬರ್ ಆಗಿರುತ್ತೆ. ನೀವು ಇಲ್ಲಿ ಬಂದು ಈ ಒಂದು EPID ನಂಬರ್ನ ನೋಡಿಕೊಂಡು ನೀವಿಲ್ಲಿ ಮತ್ತೆ ನಿಮ್ಮ ಒಂದು ಡೀಟೇಲ್ಸ್ನ ನೀವಿಲ್ಲಿ ಎಂಟರ್ ಮಾಡ್ಬೋದು. ಈ ಒಂದು ಡೀಟೇಲ್ಸ್ನ ಮತ್ತೆ ನೀವು ಎಂಟರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ, ನಿಮ್ಮ ಒಂದು ಏನು EPID ನಂಬರ್ ಮುಖಾಂತರ ನಿಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮ್ಮೊಂದು ಅಸೆಸ್ಮೆಂಟ್ ನಂಬರ್ನ ನೀವಿಲ್ಲಿ ಎಂಟರ್ ಮಾಡ್ಬೋದು. ಅಸೆಸ್ಮೆಂಟ್ ನಂಬರ್ ನಾನು ಹೇಳಿದ ರೀತಿ ಆ ಟ್ಯಾಕ್ಸ್ ರೆಸಿಪ್ಟ್ ಇದೆಯಲ್ಲ, ಆ ನಂಬರ್ನ ನೀವಿಲ್ಲಿ ಎಂಟರ್ ಮಾಡಿ ನೋಡಿ. ಇದರಲ್ಲಿ ಸರ್ಚ್ ಮಾಡಿದ್ರಿ ಅಂತಂದರೆ ಇದರಲ್ಲೂ ಅಷ್ಟೇ ನಿಮ್ಮ ಒಂದು ಅಸೆಸ್ಮೆಂಟ್ ನಂಬರು ಕಂಪ್ಲೀಟ್ ಇರೋಲ್ಲ, ಯೂಶ್ವಲಿ ಲಾಸ್ಟ್ ಡಿಜಿಟ್ ಮಾತ್ರ ಇರ್ತದೆ. ಬಟ್ ನೀವು ಇದರಲ್ಲಿ ಸರ್ಚ್ ಅಂತ ಕೊಡ್ತು ಅಂತಂದರೆ ನಿಮಗೆ ಇದರಲ್ಲೂ ಕೂಡ ಆ ಒಂದು ಹೆಸರು ಇರೋವಂಥದ್ದು ಅಥವಾ ಬೇರೆ ಬೇರೆ ಹೆಸರು ಇರೋವಂಥದ್ದು ಆ ಅಸೆಸ್ಮೆಂಟ್ ನಂಬರ್ ರಿಲೇಟೆಡಾಗಿ ಸಾಕಷ್ಟು ನಿಮಗೆ ಒಂದು ಡೀಟೇಲ್ಸ್ಗಳನ್ನ ನೋಡ್ಬೋದಾಗುತ್ತೆ. ಇಲ್ಲಿ ಈ ಸಾಕಷ್ಟು ಡೀಟೇಲ್ಸಲ್ಲಿ ನೀವು ಮತ್ತೆ ನಿಮ್ಮ ಒಂದು ಡೀಟೇಲ್ಸ್ನ ನೀವಿಲ್ಲಿ ಮತ್ತೆ ಹುಡುಕ್ಲೇಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬೈ ಒನ್ ಚೆಕ್ ಮಾಡ್ಕೊತಾ ಹೋಗ್ತಾಯಿರಿ. ನಿಮ್ಮ ಹೆಸರು ಅಂದರೆ ಅಟ್ಲೀಸ್ಟ್ ಹೆಸರಾದರೂ ಇದರಲ್ಲಾದ್ರೂ ಮ್ಯಾಚ್ R ಸುಬ್ರಹ್ಮಣ್ಯನ್ ಅಂತೇಳ್ಬಿಟ್ಟು ಸಿಗುತ್ತಾ ಅಂತೇಳ್ಬಿಟ್ಟು ನೀವು ನೋಡ್ತಲೇ ಇರಬೇಕು. ನೋಡ್ಬೋದು ನೀವಿಲ್ಲಿ 44ನೇ ಒಂದು ಸೀರಿಯಲ್ ನಂಬರಲ್ಲಿ R ಸುಬ್ರಹ್ಮಣ್ಯನ್ ಅಂತೇಳ್ಬಿಟ್ಟಿದೆ ನೋಡಿ. ಹೆಸರು ಮುಖಾಂತರ ಹುಡುಕಿದ್ರೆ ಯಾಕೆ ಸಿಕ್ಕಿಲ್ಲ ಅಂದರೆ R ಅನ್ನೋದು ಇಂಗ್ಲೀಷಲ್ಲಿದೆ, ಸುಬ್ರಹ್ಮಣ್ಯನ್ ಅನ್ನೋದು ಕನ್ನಡದಲ್ಲಿದೆ. ಈ ಥರ ಇದ್ದಾಗ ನಮಗೆ ಸಿಗೋಲ್ಲ. ನೋಡ್ಬೋದು, ನಿಮ್ಮ ಒಂದು ಲಾಸ್ಟ್ ಅಸೆಸ್ಮೆಂಟ್ ನಂಬರು ಏನು 248 ಅಂತ ಹಾಕಿದ್ದೀರೋ ಆ ಒಂದು ನಂಬರ್ ಕೂಡ ಕರೆಕ್ಟಾಗಿ ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿ ಡ್ರಾಫ್ಟ್ ಖಾತಾನ ನೋಡ್ಬೋದಾಗುತ್ತೆ. ನೀವು ಇದು ಓಪನ್ ಮಾಡಿದ ನಂತರ ನೀವು ಡ್ರಾಫ್ಟ್ ಖಾತಾದಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು. ಇಲ್ಲಿ ನೀವು ಮೊದಲನಿಗೆ ಬಂದುಬಿಟ್ಟು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ಫೋಟೋ ಹಾಕಿರ್ತಾರೆ. ನೆಕ್ಸ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳ್ಬಿಟ್ಟು ನಮ್ಮನೆಯನ್ನು ಹಾಕಿದ್ದಾರೆ. ನಮ್ಮನೆ 11 ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಇದರಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಫರ್ದರ್ ನಿಮ್ದು ಏನು ಫೈನಲ್ ಖಾತೆಗೆ ನೀವು ಸಬ್ಮಿಟ್ ಮಾಡ್ತೀರೋ
ಆ ಒಂದು ಸಬ್ಮಿಷನ್ನ ನೀವು ಮುಂದಕ್ಕೆ ಹೋಗ್ಬೋದಾಗುತ್ತೆ. ಇದರಲ್ಲಿ ರಾಂಗ್ ಡೀಟೇಲ್ಸ್ಗಳು ಎಂಟರ್ ಆಗಿದ್ರು ಕೂಡ ನೀವು ಈ ಡೀಟೇಲ್ಸ್ನ ಮತ್ತೆ ನೀವು ಈ ಖಾತೆಗೆ ಅಪ್ಲೈ ಮಾಡೋ ಟೈಮಲ್ಲಿ ಆ ಒಂದು ಡೀಟೇಲ್ಸ್ನೆಲ್ಲ ನೀವು ಚೆಕ್ ಮಾಡಿ ಕರೆಕ್ಟಾಗಿರೋ ಡೀಟೇಲ್ಸ್ನ ನೀವಿಲ್ಲಿ ಎಂಟರ್ ಮಾಡ್ಬೋದಾಗುತ್ತೆ. ಓಕೆ, ಇದು ಒಂದು ನಾನು ಒನ್ ಟೈಪ್ ಆಫ್ ಏನು ನಿಮ್ಮ ಒಂದು ಡ್ರಾಫ್ಟ್ ಈ ಖಾತಾನ ನೋಡಲಿಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಕೆಲವ್ರಿಗೆ ಏನಾಗಿದೆ ಅಂತಂದರೆ ಡ್ರಾಫ್ಟ್ ಈ ಖಾತಾ ಸಿಗ್ತಾನೇ ಇಲ್ಲ. ಫಾರ್ ಎಕ್ಸಾಂಪಲಲ್ಲಿ ನಾನು ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಅಂದರೆ ಡ್ರಾಫ್ಟ್ ಈ ಖಾತಾ ಅನ್ನೋದು ಇದ್ರೇ ನೀವು ಮುಂದೆ ನಿಮ್ಮ ಒಂದು ಫೈನಲ್ ಈ ಖಾತೆಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಕೆಲವ್ರು ಏನು ಮಾಡಿದ್ದಾರೆ ಅಂತಂದರೆ ಅವರ ಡೀಟೇಲ್ಸ್ಗಳೆಲ್ಲ ಅವ್ರ ಹತ್ರ ಇದ್ರೂ ಕೂಡ ಇದ್ರಲ್ಲಿ ಸರ್ಚ್ ಮಾಡಿದಾಗ ಡ್ರಾಫ್ಟ್ ಈ ಖಾತಾ ಓಪನ್ ಆಗಿಲ್ಲ ಅಂತೇಳ್ಬಿಟ್ಟು ARO ಆಫೀಸ್ಗೆ ಅಲ್ಲೆಲ್ಲ ಹೋಗೋದು ಅದೆಲ್ಲ ಮಾಡಿದರೆ ಅದನ್ನ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿನಿ. ಈಗ ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ಆನ್ಲೈನಲ್ಲೇ ನೀವು ಸ್ವಲ್ಪ ಟ್ರೈ ಮಾಡಿ ಹುಡ್ಕೋದ್ರಿಂದ ನಿಮಗೆ ನಿಮ್ಮ ಡ್ರಾಫ್ಟ್ ಈ ಖಾತಾ ಸಿಗುತ್ತೆ. ಆ ಸಿಕ್ಕಿದ ನಂತರನೇ ನೀವು ಅಪ್ಲೈ ಮಾಡ್ಬೋದು. ಓಕೆ, ನಾನು ಇನ್ನೂ ಒಂದು ಎಕ್ಸಾಂಪಲ್ಲಾಗಿ ಬೇರೆಯವ್ರದ್ದು ತೋರಿಸ್ತೀನಿ ನೋಡಿ. ಇದರಲ್ಲಿ ನೆಕ್ಸ್ಟ್ ಇದಾದ ನಂತರ ನೀವು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಹಾಕ್ಬಿಟ್ಟು ನೀವು ಮುಂದಕ್ಕೆ ಫೈನಲ್ ಈ ಖಾತಾ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಇನ್ನೂ ಒಬ್ರದ್ದು ಒಂದು ಡೀಟೇಲ್ಸ್ ತೋರಿಸಿ ನೋಡಿ. ನಾನು ಒಂದು ತನ್ನಿಸಂದ್ರ ಈ ಒಂದು ವಾರ್ಡ್ ತಗೊಳ್ತಾ ಇದ್ದೀನಿ. ಇಲ್ಲಿ ಬಂದಾಗ ನೀವು ನಿಮಗೆ ಓನರ್ ನೇಮು ಗೊತ್ತು, ಪ್ರಾಪರ್ಟಿ ಐಡಿನೂ ಗೊತ್ತು, ಎಲ್ಲ ಗೊತ್ತು. ಎಲ್ಲ ಹುಡುಕಿದ್ರೂ ನಿಮಗೆ ಸಿಗ್ತಾಯಿಲ್ಲ. ಏನಿಗೆ ಗೊತ್ತಾ, ನಿಮ್ಮ ಒಂದು ಡೀಟೇಲ್ಸಲ್ಲಿ ಇವಾಗ ಎಕ್ಸಾಂಪಲಾಗಿ ನಾನು ತೋರಿಸ್ತಾ ಇದ್ದೀನಿ. ಅದರ ಒಂದು ಓನರ್ ನೇಮ್ ಬಂದ್ಬಿಟ್ಟು ಅಭಿಷೇಕ್ ಅಂತೇಳಿ ನನ್ನ ಹತ್ರ ಈ ಒಂದು ಟ್ಯಾಕ್ಸ್ ರೆಸಿಪ್ಟು ಇದೆ. ಅದ್ರ ಪ್ರಕಾರನೇ ನಾನು ಸರ್ಚ್ ಮಾಡ್ತೀನಿ. ಬಟ್ ಆದ್ರೂ ಅಭಿಷೇಕ್ ಅಂತ ತುಂಬ ಹೆಸರಿದೆ, ಆದರೆ ನನಗೆ ಬೇಕಾಗಿರೋಂಥ ಅಭಿಷೇಕು ಸಿಗೋದೇ ಇಲ್ಲ. ಏನಕ್ಕಪ್ಪ ಅಂತೇಳ್ಬಿಟ್ಟು ನನಗೆ ಅರ್ಥ ಆಗಲಿಲ್ಲ. ದೆನ್ ಆಮೇಲೆ ನಾನು ಅಭಿಷೇಕು ಅನ್ನೋದು ಅಷ್ಟೇ ಅಲ್ಲದೆ ಅವ್ರದ್ದು ವಿತ್ ಅವ್ರ ವೈಫ್ ಅಭಿಷೇಕ್ ಜಯಂತಿ ಅಂತ ಸಮಥಿಂಗ್ ಹೆಸರಿದೆ. ಆ ಎರಡು ಹೆಸ್ರು ಹಾಕಿ ಹುಡುಕಿದ್ರೂ ಕೂಡ ನನಗೆ ಈ ಒಂದು ಡೀಟೇಲ್ಸ್ನ ನಾನು ಫೈಂಡ್ ಮಾಡೋಕ್ಕೆ ಆಗಲೇ ಇಲ್ಲ. ನೆಕ್ಸ್ಟ್ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಏನು ಅಭಿಷೇಕ್ ಅನ್ನೋ ಹೆಸ್ರನ್ನ ತೆಗೆದುಬಿಟ್ಟು ಲೈಕ್ ಸರ್ಚಲ್ಲಿ ನಾವು ಈ PID ಎಲ್ಲ ಥರದ್ದು ಗೊತ್ತಿದೆಯಲ್ಲ, PID ನಂಬರ್ನ ಕೂಡ ನಾನಿಲ್ಲಿ ಎಂಟರ್ ಮಾಡಿ ನೋಡ್ಬೋದು. ಓಕೆನಾ. ಅಸೆಸ್ಮೆಂಟ್ ನಂಬರ್ನ ಕೂಡ ಎಂಟರ್ ಮಾಡ್ತೀನಿ. ಅಸೆಸ್ಮೆಂಟ್ ನಂಬರ್ ಎಂಟರ್ ಮಾಡಿದ್ರು ಕೂಡ ನಾನು ಇಲ್ಲಿಗೆ ಒಂದು ಕರೆಕ್ಟಾಗಿರೋಂಥ ಓನರ್ ಡೀಟೇಲ್ಸ್ನ ನಾನಿಲ್ಲಿ ಲೈಕ್ ಪಡೆಯೋದಕ್ಕೆ ಆಗೋದೇ ಇಲ್ಲ. ಅಸೆಸ್ಮೆಂಟ್ ನಂಬರು ಏನು ಕೊಟ್ಟಿರ್ತಾರೋ ಒಂದು ಟ್ಯಾಕ್ಸ್ ಪೇ ರೆಸಿಪ್ಟಲ್ಲಿ ಅದ್ರ ಪ್ರಕಾರನೇ ನಾನು ಎಂಟರ್ ಮಾಡ್ತಿದ್ದೀನಿ ನೋಡಿ. ಅದನ್ನು ಹಾಕಿದ್ರು ಕೂಡ ನೋ ಡೇಟಾ ಅವೈಲಬಲ್ ಅಂತೇಳ್ಬಿಟ್ಟು ಬರ್ತದೆ. ಏನಪ್ಪ ಅಂತಂದರೆ ನಮ್ಮ ಹಾಕಿರೋವಂಥ ಡೀಟೇಲ್ಸಲ್ಲಿ ಸೇಮ್ ಅದೇ ರೀತಿಯಲ್ಲೇ ಎಂಟರ್ ಮಾಡಿರೋನು ಗ್ಯಾರಂಟಿ ಏನಿರೋದಿಲ್ಲ. ಹೇಳಿದ್ರಂಗೆ ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರ್ ಇರ್ಬೋದು, ಇಲ್ಲ ಕನ್ನಡ ಇಂಗ್ಲೀಷು ಈ ಥರ ಮಿಸ್ಮ್ಯಾಚ್ ತುಂಬಾ ಬರೋದ್ರಿಂದ ನಿಮ್ಮ ಡೀಟೇಲ್ಸ್ ಈಸಿಯಾಗಿ ಸಿಗೋದಿಲ್ಲ. ಬಟ್ ನೀವು ನಿಮ್ಮ ಒಂದು PIDನಲ್ಲೂ ಸಿಕ್ಕಿಲ್ಲ, ಆ್ಯಂಡ್ ನಿಮ್ಮ ಒಂದು ಹೆಸ್ರಿನಲ್ಲೂ ಸಿಕ್ಕಿಲ್ಲ, ನಿಮ್ಮದು ಅಸೆಸ್ಮೆಂಟ್ ನಂಬರ್ ಹಾಕಿರೋ ಸಿಕ್ತಿಲ್ಲ, ಅಡ್ರೆಸ್ ಹಾಕಿರೋ ಸಿಕ್ತಿಲ್ಲ ಅಂದಾಗ ಏನು ಮಾಡ್ತೀರಾ ಅಂತಂದರೆ ಇನ್ನೂ ಒಂದು ಆಪ್ಷನ್ ಅಂದರೆ ನಿಮ್ಮ ಒಂದು ಹಳೆ ಓನರು ಅಂದರೆ ಆ ಒಂದು ಮನೇನ ಅಥವಾ ಒಂದು ಸೈಟ್ನ ಆಗಿರ್ಬೋದು, ನನಗಿಂತ ಮೊದಲು ಯಾರು ಇರ್ತಾರೋ ಅವರ ಒಂದು ಹೆಸ್ರು ಹಾಕಿ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಕೆಲವ್ರದ್ದು ಈ ಖಾತೆ ಎಲ್ಲ ಆಗಿರೋದಿಲ್ಲ, ಬಟ್ ಆದರೂ ಅವರ ಹೆಸ್ರನ್ನ ಖಾತೆ ಆಗಿದ್ರು ಕೆಲವ್ರದ್ದು ಅವ್ರದ್ದೇ ಡೀಟೇಲ್ಸ್ಗಳು ತೋರಿಸ್ತಾ ಇರ್ತದೆ. ಆ ಥರ ಇರೋರು ಏನು ಮಾಡಬೇಕಾಗುತ್ತೆ ಅಂದರೆ ಹಳೆ ಓನರ್ ಹೆಸ್ರನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ಹಳೆ ಓನರಲ್ಲಿ ಕನ್ನಡದಲ್ಲಿದೆಯೋ ಇಂಗ್ಲೀಷಲ್ಲಿದೆಯೋ ಅಂತ ಗೊತ್ತಾಗೋದಿಲ್ಲ. ಬಟ್ ಆದರೂ ನೀವು ಸ್ವಲ್ಪ ಅಂದರೆ ಹುಡುಕಬೇಕಾಗುತ್ತೆ. ಹುಡುಕಿದ್ರೆ ನಿಮ್ಮ ಒಂದು ಡ್ರಾಫ್ಟ್ ಈ ಖಾತಾ ಅಂತ ಸಿಕ್ಕೇ ಸಿಗುತ್ತೆ ನೋಡಿ. ಇಲ್ಲಿ ನಾನು MR ಸೀತಾರಾಮ್ ಅಂತೇಳ್ಬಿಟ್ಟಿದೆ. ಇವ್ರದ್ದು ಒಂದು ನೋಡಿದ್ರೆ ಇವರು ಅದು ಎಷ್ಟು ಫ್ಲ್ಯಾಟ್ ಇದೆಯೋ ಗೊತ್ತಿಲ್ಲ, ಅಷ್ಟೊಂದು ಅಂದರೆ 1000 ಗಟ್ಟಲೆ ಆ ಒಂದು ಹೆಸ್ರು ಮೇಲೆ ಡೀಟೇಲ್ಸ್ಗಳು ಓಪನ್ ಆಗ್ತಾಯಿದೆ, ಅಂದರೆ ಡ್ರಾಫ್ಟ್ ಈ ಖಾತಾಗಳು ಸಿಗ್ತಾಯಿದೆ. ಬಟ್ ಆದರೂ ಇದರಲ್ಲಿ ನಾವು ಮತ್ತೆ ನಮ್ಮ ಒಂದು ಅಸೆಸ್ಮೆಂಟ್ ನಂಬರು, ಇಲ್ಲಾಂದರೆ ನಮ್ಮ ಒಂದು PID, ಇಲ್ಲಾಂದರೆ ಒಂದು ಬುಕ್ ನಂಬರು ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತಾ ಅಂತೇಳ್ಬಿಟ್ಟು ನಮ್ಮ ಡೀಟೇಲ್ಸ್ಗಳವರೆಗೂ ನಾವು ಮುಂದಕ್ಕೆ ನೋಡ್ಕೊತಾ ಹೋಗ್ತಾ ಇರಬೇಕು. ನೋಡ್ಬೋದು ನೀವಿಲ್ಲಿ ನನಗೆ ಇಲ್ಲಿ ನಾನು ಹಾಕಿರೋವಂಥ ಒಂದು ಏನು ಡೀಟೇಲ್ಸ್ ಇದೆಯೋ F2304 ಅಂತೇಳ್ಬಿಟ್ಟು ಅದಕ್ಕೆ ನಂದು ಮ್ಯಾಚ್ ಆಗೋ ಅಂಥದ್ದು, ಅಂದರೆ ನನ್ನ ಒಂದು ಅಸೆಸ್ಮೆಂಟ್ ನಂಬರ್ಗೆ ಮ್ಯಾಚ್ ಆಗೋಂಥ ಒಂದು ಡ್ರಾಫ್ಟ್ ಈ ಖಾತೆ ಇಲ್ಲಿ ಸಿಕ್ತು. ಸೊ ಹಾಗಾಗಿ ನಾನಿವಾಗ ಏನಾಯ್ತು ಅಂದರೆ ಆ ಒಂದು ಡ್ರಾಫ್ಟ್ ಈ ಖಾತಾನ ನಾನಿಲ್ಲಿ ನೋಡ್ಬೋದಾಗುತ್ತೆ. ಸೊ ಇನ್ನು ಯಾರ್ಯಾರೆಲ್ಲ ನನಗೆ ಡ್ರಾಫ್ಟ್ ಈ ಖಾತಾ ಸಿಕ್ಕಿಲ್ಲ ಅಂತ ಹೇಳ್ತೀರೋ ಅವರೆಲ್ಲರೂ ಆಗಿಲ್ಲ ಅಂತೇಳ್ಬಿಟ್ಟು ನೀವು ವರಿ ಆಗೋವಂಥದ್ದೇನಿಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇಲ್ಲಾಂದರೆ ಸರ್ವರ್ ಎರರ್ ಕೂಡ ಇರ್ತೈತೆ, ಸಮ್ಟೈಮ್ಸ್ ಸಿಗೋದು ಇಲ್ಲ. ಮತ್ತು ನಿಮ್ಮ ಒಂದು ಹೆಸರು ಹಾಕಿರೋವಂಥ ಡೀಟೇಲ್ಸ್ಗಳು ಕೂಡ ಕರೆಕ್ಟಾಗೇ ಇರೋದಿಲ್ಲ. ಸೊ ನೋಡಿಕೊಂಡು ನೀವು ನಿಮ್ಮ ಒಂದು ಡೀಟೇಲ್ಸ್ನ ನೀವು ಎಂಟರ್ ಮಾಡಿದರೆ ಅಂದರೆ ಅದಲು ಬದಲು ಆಗಿರ್ತದೆ ಹೆಸರುಗಳು. ಇನ್ಷಿಯಲಿ ಈ ಕಡೆಗೆ ಆ ಕಡೆಗೆ ಈ ಥರ ಇರೋವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಅದೆಲ್ಲನೂ ನೀವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಅವಕಾಶ ಇದೆ. ಸೊ ಇದ್ರಲ್ಲಿ ನೋಡಿ ನಿಮ್ಮ ಒಂದು ಕರೆಕ್ಟಾಗಿರೋ ಡೀಟೇಲ್ಸ್ನ ನೀವು ಫೈನಲ್ ಈ ಖಾತಾದಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಆ್ಯಸ್ ಪರ್ ಯುವರ್ ಪ್ರೆಸೆಂಟ್ ಡೀಟೇಲ್ಸ್ಗಳ ಪ್ರಕಾರ ನಿಮ್ಮ ಒಂದು ಖಾತಾನ ಇಲ್ಲಿ ನೀವು
ತಗೊಳ್ಬೋದಾಗುತ್ತೆ. ಇದಾದ ನಂತರ ನೀವು ನೆಕ್ಸ್ಟ್ ಏನು ನಿಮ್ಮದು ಫೈನಲ್ ಖಾತೆಗೆ ಅಪ್ಲೈ ಮಾಡ್ತೀರೋ ಅಲ್ಲಿ ಬಂದುಬಿಟ್ಟು ನಿಮ್ಮದು ಒಂದು ಡೀಟೇಲ್ಸ್ಗಳು ಅಂದರೆ SCS ನಂಬರು ಇದೇನು ಖಾತಾದಲ್ಲಿರುತ್ತಲ್ಲ ಆ ಟ್ಯಾಕ್ಸ್ ಪೇ ರಿಸಿಪ್ಟಲ್ಲಿ ಅದೊಂದು ಡೀಟೇಲ್ಸ್ನ ಎಂಟರ್ ಮಾಡಿ ನಿಮ್ಮದು ಮುಂದಕ್ಕೆ ನಿಮ್ಮ ಸೇಮ್ ಅಪ್ಲಿಕೇಶನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಹೋದಾಗ ನೋಡ್ಬೋದು ನೀವು ಅಭಿಷೇಕ್ ಅಂತೇಳ್ಬಿಟ್ಟು ಇಲ್ಲಿ ಸಿಗ್ತೈತೆ. ಬಟ್ ಮಿಸ್ಟರ್ ಸೀತಾರಾಮನ್ ಅಂತೇಳ್ಬಿಟ್ಟು ನಾನು ಹುಡುಕ್ದಾಗ MR ಸೀತಾರಾಮನ್ ಅಂತ ಹುಡುಕ್ದಾಗ ಮಾತ್ರ ನನಗೆ ಈ ಒಂದು ಡೀಟೇಲ್ಸ್ನ ಮುಂದಿನ ನೆಕ್ಸ್ಟ್ ಡೀಟೇಲ್ಸ್ನ ನಾನು ತೊಗೊಳಕ್ಕೆ ಸಾಧ್ಯ ಆಯಿತು. ಸೊ ಇದೇ ರೀತಿ ತುಂಬ ಹೈಡಾಗಿ ನಿಮ್ಮ ಒಂದು ಡ್ರಾಫ್ಟ್ ಖಾತೆಗಳು ಕೂಡ ಸಿಗ್ತವೆ. ನೋಡಿ ನಿಧಾನವಾಗಿ ತಾಳ್ಮೆಯಿಂದ ಹುಡ್ಕಿದ್ರೆ ನಿಮಗೆ ನಿಮ್ಮ ಒಂದು ಡ್ರಾಫ್ಟ್ ಖಾತೆನ ನೀವು ತೊಗೊಳ್ಬೋದು. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ನೀವು ಡ್ರಾಫ್ಟ್ ಖಾತೆನ ಹೇಗೆ ನೋಡೋದು ತಿಳ್ಕೊಳ್ಳೋದು ಅಂತ ತಿಳ್ಕೊಂಡಿದ್ರ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.